ಹನುಮಂತಪ್ಪ ದಿಡಗೂರು ಈ ಗ್ರಾಮದ ಮುಖಂಡರು. ಎಷ್ಟು ವರ್ಷದಿಂದ ನಿಮಗೆ ಹಿಂಗೆ ಗ್ರಾಮ ಸುತ್ತ ನೀರು ಬರ್ತಾ ಐತೆ ಸರ್? ಸುಮಾರಾಗಿ 2018ನೇ ಜೂನ್ನಿಂದ ಹಿಡಿದು ಪ್ರತಿ ಬಾರಿ ಆಗ್ತಾ ಇತ್ತು. ನಾವು ಗ್ರಾಮ ಸಭೆಗೆ ಅರ್ಜಿ ಕೊಟ್ಟಾಗ ಆಗಿನ ಯಾವ್ದಕ್ಕೆ ಅರ್ಜಿ ಕೊಟ್ಟಿದ್ರಿ? ಈ ಸ್ಥಳಾಂತರ ಮಾಡಲಿಕ್ಕೆ. ಏನು ಸ್ಥಳಾಂತರ? ನೀರು ಸುತ್ತುವರೆದು ಗ್ರಾಮಗಳು ಅಲ್ಲಿ ಮನೆ ಕುಸಿತ, ಆಮೇಲೆ ಅರಳಹಳ್ಳಿ ಮತ್ತು ಗಿಡಗುರಿಗೆ ಹೋಗೋಂಥ ದಾರಿಗೆ ಇವು ದಾರಿಗಳು ನೀರಿನ ಮಟ್ಟ ಮೀರಿ ಜಾಸ್ತಿ ಇತ್ತು. ತದನಂತರ ಬಿದಿರುಗಡ್ಡೆ ಮತ್ತು ಗಿಡಗುರಿಗೆ ದಾರಿ ಅದು ಸಹಿತ 2018ರಲ್ಲಿ ಮುಳುಗಡೆ ಆಗಿತ್ತು. ಅವಾಗ ಎಲ್ಲ ಗ್ರಾಮಸ್ಥರ ಸೇರಿ ಅವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರಿದ್ದರು. ಅವ್ರ ಮುಖಾಂತರ ನಾವು ಸ್ಥಳಾಂತರ ಮಾಡ್ಬೇಕಂತೇಳಿ ಇಡೀ ಊರು ಹೋಗಿ ಅಲ್ಲಿ ಅರ್ಜಿ ಕೊಟ್ಟಾಗ ಅದನ್ನು ಗ್ರಾಮ ಪಂಚಾಯತಿಯಲ್ಲಿ ಇವರು ಭಾಳ ಅವಶ್ಯಕತೆ ಇದೆ ಅಂತೇಳಿ ಸ್ಥಳಾಂತರ ಮಾಡ್ಬೇಕಂತೇಳಿ ಆವಾಗಲೇ ಅದನ್ನು ರೆಜಲ್ಯೂಷನ್ ಪಾಸ್ ಮಾಡಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದವರೆಗೂ ನಾವು ಕೊಟ್ಟಿದ್ವಿ. ನಾವು ಸಹಿತ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಆಮೇಲೆ ಈ ಎಲ್ಲ ಒಂದು ಇದನ್ನು ನೋಡಿಬಿಟ್ಟು ಸರ್ಕಾರ ಏನು ಮಾಡ್ತು, ನಾವು ಆದೇಶ ಮಾಡ್ತೀವಿ. ಆರ್ ಅಶೋಕ್ ಅವರಿದ್ರು ಅವಾಗ ಕಂದಾಯ ಮಿನಿಸ್ಟ್ರು, ಈ ಗ್ರಾಮನ್ನ ವೀಕ್ಷಣೆ ಮಾಡಿರಿ ಅಂತೇಳಿ ಜಿಲ್ಲಾಧಿಕಾರಿಗೆ ಆದೇಶ ಮಾಡಿದಾಗ ಆದೇಶನ ಬಂದು ಆಮೇಲೆ ಸರ್ವೆ ಮಾಡಿ ತದನಂತರ ಸರ್ಕಾರಕ್ಕೆ ಅದನ್ನು ವರದಿ ಕೊಟ್ಟರು. ಇದುವರೆಗೂ ಏನೂ ಆಗಿಲ್ಲ. ಅನೇಕ ಬಾರಿ ನಾವು ತಹಶೀಲ್ದಾರ್ ತಿರುಪತಿ ಸಾಹೇಬರು ಸಹಿತ ಇಡೀ ಈ ಜಾಗವನ್ನು ಏನು ಒಳ್ಳೆ ಜಾಗ ಇದೆಯಲ್ಲ ಸರ್, ಇದೆಲ್ಲ ಅಷ್ಟನ್ನು ವೀಕ್ಷಣೆ ಮಾಡಿ ಆಗ ಗ್ರಾಮವನ್ನು ವೀಕ್ಷಣೆ ಮಾಡಿ ಪ್ರತಿಯೊಂದು ಮನೆಯನ್ನು ವೀಕ್ಷಣೆ ಮಾಡಿ ಅವಾಗ ಅವ್ರು ಮಾಡಿ ಹೋದ್ರು. ಅವ್ರು ಮಾಡಿ ಒಂದು ತಿಂಗಳಲ್ಲಿ ಅವರು ವರ್ಗಾವಣೆ ಆದರು. ಆ ವರ್ಗಾವಣೆ ಆದಮೇಲೆ ಪುಟ್ಟರಾಜ್ ಗೌಡ್ರು ಅಂತ ಬಂದರು. ಅವ್ರಿಗೂ ಸಹಿತ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಅವ್ರು ಮನವಿ ಕೊಟ್ಟ ಮೇಲೆ ಸರ್ವೆ ಮಾಡಿಸಿದ್ರು. ಆ ಸರ್ವೆ ಮಾಡಿಸಿದ ಮೇಲೆ ಇದುವರೆಗೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅನೇಕ ಬಾರಿ ಶಾಸಕರ ಹತ್ರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಹತ್ರ ಹೋದ್ರು ಸಹ ಬರೀ ನಮಗೆ ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಸರ್ ಇದುವರೆಗೂ ಏನು ಮಾಡಿಲ್ಲ. ಸ್ಥಳಾಂತರ ಮಾಡಕ್ಕೆ ಎಲ್ಲಾದ್ರೂ ಜಾಗ ಇದೆಯಾ? ಸರ್ಕಾರಿ ಜಾಗ ನಿರ್ಮಾಣದಲ್ಲಿ ಸರ್ವೆ ನಂಬರ್ 22, 23, 24ರಲ್ಲಿ ಸರ್ ಅದು 32 ಎಕರೆ ಜಮೀನಿದೆ. ಅದನ್ನು ನಾವು ನಮ್ಮ ಹತ್ರ ದಾಖಲೆ ಸಹಿತ ನಮ್ಮ ಹತ್ರ ಅದಾವ ಸರ್. ಅವರು ಅದನ್ನು ದಾಖಲೆ ನಾವು ಪರಿಶೀಲನೆ ಮಾಡೋಕ್ಕೆ ನಾವು DC ಅವ್ರಿಗೆ ಸಹಿತ ಕೊಟ್ಟು ಬಂದಿದ್ದೀವಿ. ಆದರೂ ಅದು ಏನು ಅಂತ ಇದು ನೋಡಿ, ಇವತ್ತಿನ ಈ 2024 ಜುಲೈ 29, 31 ಸರ್ ಇವತ್ತು ಇಡೀ ಊರನ್ನ ಸುತ್ತುವರ್ಕೊಂಡು ನೀರು ಸುತ್ತುವರೆದಿದೆ. ಈ ಊರೊಳಗೆಲ್ಲ ಎಲ್ಲ ಮನೆಗಳು ಸಹಿತ ಶಾಲಾ ಮಕ್ಕಳು ಸಹಿತ ಇವತ್ತು ಮನೆಯಲ್ಲದಾರ ಸರ್. ಯಾಂಥ ಒಂದು ಪರಿಸ್ಥಿತಿ ಆಗೈತಿ. ಸರ್ಕಾರ ಹಾಗೂ ಮಾನ್ಯ ಶಾಸಕರು ಇದನ್ನು ಕಣ್ ತೆರೆದು ದಿಡಗೂರನ್ನು ನೋಡಬೇಕು. ಇದು ಇದೇ ಮೊದಲನೇ ಬಾರಿ ಅಲ್ಲ ಸರ್, 10 ಬಾರಿ ನಮ್ಮ ಸ್ಟ್ರೈಕ್ ಎಲ್ಲ ಮಾಡಿದ್ವಿ. ತಾಲೂಕು ಮಟ್ಟದಲ್ಲಿ ಸ್ಟ್ರೈಕ್ ಮಾಡಿ ಹೋರಾಟನೆಲ್ಲ ಮಾಡಿದ್ವಿ ಸರ್. ಇದಕ್ಕೇನು ಸ್ಪಂದನೆ ಸಿಕ್ಕಿಲ್ಲ. ಮೇಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಆದಂಥ ತಹಶೀಲ್ದಾರ್ ಇರ್ಬೋದು, ಎಲ್ಲರೂ ನಮ್ಮ ಜನರಿಗೆ ಸ್ಪಂದಿಸ್ತೀರಿ ಅಂತೇಳಿ ನಾವು ಈ ಒಂದು ಸಂದರ್ಭವನ್ನು ತಾವು ಬಂದು ಇವತ್ತೇ ತತ್ಕ್ಷಣ ಬಂದು ನಮ್ಮ ಊರನ್ನು ಮಾನ್ಯ ಶಾಸಕರು ಹಾಗೂ ತಹಶೀಲ್ದಾರರು ಬಂದು ಆದಷ್ಟು ಬೇಗ ಬಂದು ಊರನ್ನು ನೋಡ್ಬೇಕು ಅಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಸರ್.